ಒಕ್ಕಲಿಗ ಸಮುದಾಯವು ರಾಷ್ಟ್ರಾದ್ಯಂತ ತಲೆ ಬಗ್ಗಿಸುವಂತ ಒಂದು ಕೆಲಸ ಆಯಿತು ಅಲ್ಲಿ ಆ ದಿನ. ಅಲ್ಲಿ ನಮ್ಗೇನ್ ಬೇಸರ, ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದಿಲ್ಲ, ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾಗತ ಇದೆ ಅಲ್ಲಿ. ಆದರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆಂಡಲ್ ತಂದು ನಿಮ್ಗೆ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ ಬಂಧಿಸಲ್ಲ ನೀವಲ್ಲಿ. ವಿಶೇಷ ಏನು ಅಂತಂದ್ರೆ ಇವತ್ತು ಒಂದು ಬೇಲ್ ರಿಜೆಕ್ಟ್ ಆಗಿದೆ. ಇವತ್ತೊಂದು ಯಾವ ವ್ಯಕ್ತಿ ಅಂಟಿಸ್ಬಿಟ್ಟು ಬೇಲ್ ಬೇಕು ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ, ಆ ವ್ಯಕ್ತಿಯ ಬೇಲ್ ರಿಜೆಕ್ಟ್ ಆಗಿದೆ. ಅಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತಂದ್ರೆ ಈ ಪೆನ್ ಡ್ರೈವ್ ವಿಚಾರ ಯಾವ ಹೊರಟಂತೋ ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಆರಂಭ ಆಯಿತು. ಏನಾಗ್ತಾ ಇದೆ ಅಂತೇಳಿ ನನಗೆ ಸಂಧಾನಕ್ಕೆ ಬಂದುವಂತೆ ನಾನು ಮೊನ್ನೆ ಮಾತಿಂದ ಹೇಳಿದೆ. ನಾನಲ್ಲಿ ಯಾರೋ ಮಹಾತ್ಮರು ಹೇಳಿದ್ರು, ಅವನಿಗೆ ಖರ್ಚಿ ಕಾಸಿರ್ತಿಲ್ಲ ಪಾಪ, ನಮ್ಮ ತಕ್ಕ ಬೇಲ್ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ 2 ಫೋನ್ಗಳು ಕೊಡ್ತೀನಿ. ಆ ಪುಣ್ಯಾತ್ಮ ಏನಾರ ನಾನಿಂದ ಅವನಿಗೆ ಔಟ್ ಗೋಯಿಂಗ್ ಕಾಲ್ ಹೋಗಿದ್ಯಾ ಅಥವಾ ಆ ಪುಣ್ಯಾತ್ಮ ನನಗೆ ಫೋನ್ ಮಾಡಿದಾನ, ನೀವೆಲ್ಲಿದ್ದ ನನ್ನ ಕಸ್ಕೊಂಡಿದಾನ, ಎಷ್ಟು ಸಾರಿ ಭೇಟಿ ಮಾಡಿದಾನೆ, ಏನೇನು ಮಾಡಿದ್ದಾನೆ ಅಂತೇಳಿ ಈ ರಾಜ್ಯದ ಜಯತೆ ತಿಳಿಬೇಕಲ್ಲಿ. ನನ್ನನ್ನ ಬ್ಲಾಕ್ ಮೇಲ್ ದೇವದೇಗುಣ ಅಂತ ಹೇಳಿ ಹೇಳ್ತಾರೆ ಸನ್ಮಾನ್ಯ ಎಲ್ ಶಿವರಾಮೇಗೌಡರು. ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮದಲ್ಲಿ ನೋಡ್ತಿದ್ದೆ. ನನ್ನಲ್ಲಿ ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ ಶಿವರಾಮೇಗೌಡ ಅಂತೇಳಿ ಬಿಜೆಪಿ ಸಂಸದರಾಗಿದ್ದ ನಾನು ಎಲ್ಲರೂ ಪರಿಚಯ ಮಾಡ್ಕೊಳ್ಳೋದವ್ರೆ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನನ್ಗೆ ಇತ್ತಿಲ್ಲ. ಅಲ್ಲಿ ಅದಾದ ನಂತರ ಅವಳು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಗಟ್ಟಿ ಹಾಕ್ಬೇಕು, ಕೇಂದ್ರ ಸರ್ಕಾರ ಯಾವ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡ ಕುಟುಂಬದಿಂದ, ಸಾರಿ ದೇವೇಗೌಡ ಹೇಳಲ್ಲ, ತಪ್ಪಾಗಿ ಭಾವಿಸ್ಬೇಡಿ, ರೇವಣ್ಣ ಕುಟುಂಬದಿಂದ ನಿಮ್ಗೆ ಅನ್ಯಾಯ ಆಗಿದೆ, ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿನಲ್ಲಿ ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವ್ರನ್ನ ಕಟ್ಟಾಕ್ಬೇಕಂದ್ರೆ ಯಾವ ಪದ ಬರ್ತದೋ ಆಗ ಮನಸ್ಸಿಗೆ ನನಗೆ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿದ ಒಪ್ಪಂದ ಕೇಳಿ ಕಾಲ್ ರೆಕಾರ್ಡ್ ಮಾಡಿದ ಆ ದುರ್ಗುಣ ಅವ್ರಿಗೆ ಇರ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತೆ ಎಲ್ಲಾ ರೆಕಾರ್ಡ್ಗಳು ಮಾಡಬೇಕಾದ ಪರಿಸ್ಥಿತಿ ಬಂತು. ಅದನ್ನ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳ್ತೀನಿ. ನನ್ನ ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ ಕೂಡ ನಾವು ರೆಕಾರ್ಡ್ ಮಾಡಬಾರ್ದು. ನಮ್ಮ ವೃತ್ತಿಗೆ ಅದು ಅವಮಾನ, ಅದು ನಮ್ಮ ವೃತ್ತಿಯ ಧರ್ಮ ಅದು. ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು, ಹಿಂದೆ ದೊಡ್ಡ ಜಾಲ ಇದೆ ಅಂತ ಹೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡಬೇಕಾದ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು 7 ಗಂಟೆ 35 ನಿಮಿಷಗಳ ಸಮಯ ಇದೆ ಅಂತಲ್ಲ, ಅದು ಬರೀ ಮೊಬೈಲ್ ಅಲ್ಲಿ ಮಾಡಕ್ಕಾಗಲ್ಲ, ಅದು ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನಗೆ ನನ್ನ ಹೋರಾಟ ಇಷ್ಟೇ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.